ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದ ನಂತರ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ 108 ಸೀಟನ್ನು ಗೆದ್ದು ಇದೀಗ ಅಧಿಕಾರವನ್ನು ಮಾಡುವ ಹಂಬಲದಲ್ಲಿದೆ ಮತ್ತು ಅದು ಕೂಡ ಕೆಲವೊಂದು ಹಂತದಲ್ಲಿ ಗೊಂದಲ ಕೂಡ ಕಾಡ್ತಾ ಇದೆ. ಟಿವಿಕೆ ಪಕ್ಷದ ಸಂಸ್ಥಾಪಕರಾದಂಥ ವಿಜಯ್ ಅವರು ತಮ್ಮ ಟಿವಿಕೆ ಪಕ್ಷವನ್ನು ಕಟ್ಟಿದಂತೆ ಕೇವಲ 2 ವರ್ಷದಲ್ಲಿ ಅಧಿಕಾರಕ್ಕೆ ತಂದು ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಭರವಸೆ ಇದೆಯಲ್ಲ ಅಥವಾ ಗ್ಯಾರಂಟಿಗಳಿದೆಯಲ್ಲ, ಆ ಗ್ಯಾರಂಟಿಗಳನ್ನು ನಿಜವಾಗಿಯೂ ಈಡೇರಿಸಲಿಕ್ಕಾಗತ್ತಾ? ತಮಿಳುನಾಡಿನ ಈ ಸರ್ಕಾರದ ಬಜೆಟ್ ಇಷ್ಟಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಜನಸಂಖ್ಯೆ ಹತ್ರ ಸೇಮ್ ಇದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಬಜೆಟ್ ಕೂಡ ಸೇಮ್ ಗಾತ್ರದಲ್ಲಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕೊಟ್ಟಂಥ 4 ಗ್ಯಾರಂಟಿ, ಗೃಹಲಕ್ಷ್ಮಿ, ಬಸ್ ಫ್ರೀ, ಕರೆಂಟ್ ಫ್ರೀ ಮತ್ತು ಅನ್ನಭಾಗ್ಯ, ಈ 4 ಯೋಜನೆಗಳಿಗೆ ಸರ್ಕಾರ ಹಣವನ್ನು ಹೊಂದಿಸಲಿಕ್ಕಾಗ್ತಾ ಇಲ್ಲ. 60,000 ಕೋಟಿ, 55ರಿಂದ 60,000 ಕೋಟಿ ಬೇಕಾಗತ್ತೆ. ಅಷ್ಟು ಹಣವನ್ನೇ ಕೂಡ ಒದಗಿಸಲಿಕ್ಕಾಗ್ತಿಲ್ಲ. ಅಭಿವೃದ್ಧಿ ಕುಂಠಿತವಾಗ್ತಿದೆ. ಜೊತೆಗೆ ಗ್ಯಾರಂಟಿ ಹಣ ಅದು ಕೂಡ ತಿಂಗಳು ಸರಿಯಾಗಿ ಬರ್ತಾ ಇಲ್ಲ ಎನ್ನುವಂಥ ಕಾರಣ, ಒಂದು ಆಪಾದನೆ ಕರ್ನಾಟಕ ಸರ್ಕಾರದ ಮೇಲೂ ಇದೆ. ಕೊಟ್ಟಿದ್ದು ಕೇವಲ 4 ಗ್ಯಾರಂಟಿ, ಗೃಹಲಕ್ಷ್ಮಿ, ಬಸ್ ಫ್ರೀ, ಕರೆಂಟ್ ಫ್ರೀ, ಅನ್ನಭಾಗ್ಯ, ಈ 4 ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಲಿಕ್ಕಾಗ್ತಿಲ್ಲ. ಅಲ್ಲಿಂದ ಇಲ್ಲಿಂದ ತೆಗೆದು ಹೇಗೋ ಮಾಡಿ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಆದರೆ ನೀವು ತಮಿಳುನಾಡು ವಿಷಯಕ್ಕೆ ಬಂದಾಗ, ಅದರಲ್ಲೂ ವಿಜಯ್ ಅವರ ಈ ಗ್ಯಾರಂಟಿ ಅಥವಾ ಭರವಸೆಗಳನ್ನ ನೋಡ್ತಾ ಇದ್ರೆ ಒಂದು ಸಲ ಸರ್ಕಾರನೇ ಮಾರಾಟ ಮಾಡಬೇಕಾಗುತ್ತೆ ಎನ್ನುವಂಥ, ತಮಿಳುನಾಡನ್ನೇ ಮಾರಬೇಕಾಗುತ್ತೆ ಎನ್ನುವಂಥ ಪರಿಸ್ಥಿತಿಗೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ. ತಮಿಳುನಾಡಿನ ಬಜೆಟ್ ಗಾತ್ರ 4,39,000 ಕೋಟಿ, 4,39,000 ಕೋಟಿ. ತಮಿಳುನಾಡಿನ ರೆವಿನ್ಯೂ ಜನರೇಷನ್ ನೋಡ್ತಾ ಹೋದರೆ 3,35,000 ಕೋಟಿ. ಹಾಗಾಗಿ ಸರಿಸುಮಾರು 1,00,000 ಕೋಟಿಯಷ್ಟು ಬೇರೆ ಕಡೆಯಿಂದ ಸಾಲ ಮಾಡಿದೆ. ಆದರೆ ಪ್ರತಿ ವರ್ಷ ಇಂಥ ಹಂತದಲ್ಲಿರುವಾಗ, ತಮಿಳುನಾಡಿನ ಸಾಲವೇ 1,00,000 ಕೋಟಿ ಇರುವಾಗ, ಪ್ರತಿ ವರ್ಷ ಹೇಳಿದೆ ನಾನು, ಅದು 13ರಿಂದ 14 ಲಕ್ಷ ಕೋಟಿ ಟೋಟಲ್ ಇದೆ. ಆದರೆ ಪ್ರತಿ ವರ್ಷ ಇದೀಗ 1,00,000 ಕೋಟಿ ಸಾಲ ಮಾಡಬೇಕಾಗತ್ತೆ, ಸಾಲಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಈ ಎಲ್ಲ ಕತೆ ಇರುವಾಗ ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟರೆ, ಅನ್ನಭಾಗ್ಯನೋ ಸ್ವಲ್ಪ ಬಸ್ ಫ್ರೀನೋ ಕೊಟ್ಟರೆ ಒಂದು ಹಂತಕ್ಕೆ ಒಳ್ಳೆಯದಾಗ್ತಿತ್ತೇನೋ. ಆದರೆ ವಿಜಯ್ ಕೊಟ್ಟಂಥ ಒಂದು ಭರವಸೆಗಳಿದೆಯಲ್ಲ, ಅಲ್ಲಿ 10 ಭರವಸೆಗಳಿದೆ. ಆ 10 ಭರವಸೆಗಳ ಲೆಕ್ಕಾಚಾರ ತೆಗೆದುಕೊಂಡು ಟೋಟಲ್ ಅಮೌಂಟನ್ನು ಮಾಡ್ತಾ ಹೋದರೆ ಸರಿಸುಮಾರು 1,50,000 ಕೋಟಿಯಷ್ಟು ಬೇಕಾಗತ್ತೆ. ಎಲ್ಲಿಂದ ತರೋದು ಹಣ? ಈಗಾಗಲೇ 4,39,000 ಕೋಟಿಯಲ್ಲಿ ಅರ್ಧಕ್ಕರ್ದು 1,98,000 ಕೋಟಿಯಷ್ಟು ಪೇಮೆಂಟಿಗೆ, ಪೆನ್ಷನ್ಗೆ ಫಿಕ್ಸ್ ಆಗಿಬಿಟ್ಟಿದೆ. ಸರ್ಕಾರಿ ಸಂಬಳ ಮತ್ತು ಆಮೇಲೆ ಈ ವಯಸ್ಕರ ಪೆನ್ಷನ್ ಇದೆಯಲ್ಲ, ಎಲ್ಲಕ್ಕೂ ಸೇರಿ ನಿಗದಿತವಾಗಿ ಫಿಕ್ಸ್ ಆಗಿಬಿಟ್ಟಿದೆ. ಅಂದರೆ ಈ 1,00,000 ಕೋಟಿಯ ಸಾಲಕ್ಕೆ ಬಡ್ಡಿ ಎಲ್ಲ ಸೇರಿ ಸರಿಸುಮಾರು 1,98,000 ಕೋಟಿಯಷ್ಟು ಫಿಕ್ಸ್ ಆಗಿದೆ. ಇನ್ನು ಉಳಿದೇನು? ಇನ್ನು 2,00,000 ಕೋಟಿ. 2,00,000 ಕೋಟಿಯಲ್ಲಿ ನೀವು ಏನೂ ಖರ್ಚು ಮಾಡಲಿಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಕೊಡಲಿಕ್ಕಾಗಲ್ಲ, ಅಭಿವೃದ್ಧಿ ಕೊಡಲಿಕ್ಕಾಗಲ್ಲ, ಯಾವುದಕ್ಕೂ ಕೊಡಲಿಕ್ಕಾಗಲ್ಲ. ಯಾಕಂದರೆ ಅಷ್ಟು ಕೋಟಿಯಷ್ಟು ಹಣ ಗ್ಯಾರಂಟಿ ಕೊಡಬೇಕಾಗತ್ತೆ. ನಿಮ್ಗೆ 1,50,000 ಲಕ್ಷದಿಂದ 1,75,000 ಕೋಟಿಯಷ್ಟು ಗ್ಯಾರಂಟಿ ಕೊಡಬೇಕಂದ್ರೆ, ಅದು ಭರವಸೆ ಕೊಡಬೇಕಂದ್ರೆ, ನೀವು ರಾಜ್ಯವನ್ನು ಎಮರ್ಜೆನ್ಸಿ ಕಾಲದಲ್ಲಿ ಅಥವಾ ಬೆಳವಣಿಗೆ, ಅಭಿವೃದ್ಧಿಗೆ ಏನು ಮಾಡಲಿಕ್ಕೆ ಸಾಧ್ಯ? ಪಾಯಿಂಟ್ ನಂಬರ್ 1, ನಾನು ಕೆಲವೊಂದು ಗ್ಯಾರಂಟಿಗಳ ಲೆಕ್ಕಾಚಾರ ಹೇಳ್ತಾ ಹೋಗ್ತೇನೆ. ಮಹಿಳೆಯರಿಗೆ ನಮ್ಮ ಕರ್ನಾಟಕದಲ್ಲಿ 2,000 ಕೊಡ್ತಾಯಿದ್ರೆ, ಅಲ್ಲಿ 2,500 ಕೊಡ್ತಾಯಿದ್ರೆ, ನಮ್ಮ ಕರ್ನಾಟಕದಲ್ಲಿ ಕೊಟ್ಟಾಗ ಅದು 30,000 ಕೋಟಿ ಅಷ್ಟಾಗುತ್ತೆ ಗೃಹಲಕ್ಷ್ಮಿ ಹಣ. ತಮಿಳುನಾಡಿನ 2,500 ಕೊಡುವ ಕಾರಣಕ್ಕಾಗಿ ಅದು ಸರಿಸುಮಾರು 36,000 ಕೋಟಿ ಅಷ್ಟಾಗುತ್ತೆ. ಇನ್ನು ಬಸ್ ಫ್ರೀಯಿಂದ 3,500 ಕೋಟಿ ಅಂತ ಲೆಕ್ಕಾಚಾರ ಬಂದಿದೆ. 200 ಯೂನಿಟ್ ಕರೆಂಟ್ ಫ್ರೀ ಅನ್ನುವಂಥ ಕಾರಣಕ್ಕೆ ಅದು 10,000 ಕೋಟಿ ಆಗುತ್ತೆ. 6 LPG ಗ್ಯಾಸನ್ನು ಕೊಡುವಂಥ ಸಲುವಾಗಿ ಅದು 7,000 ಕೋಟಿ ಆಗುತ್ತೆ. ಜೊತೆಗೆ 4,000 ರೂಪಾಯಿನ ಅನ್ಎಂಪ್ಲಾಯ್ಡಿಗೆ ಕೊಡ್ತಾರಂತೆ. ಅದು ಯಾವ ಲೆಕ್ಕದಲ್ಲಿ ಕೊಡ್ತಾರೆ, ಎಷ್ಟು ಕೋಟಿ ಆಗುತ್ತೆ, ಅದು ಕೂಡ ಲೆಕ್ಕ ಸಿಗಬೇಕು. ಸರಿಸುಮಾರು 10ರಿಂದ 15,000 ಕೋಟಿ ಆಗ್ಬೋದು. ಜೊತೆಗೆ 2,500 ರೂಪಾಯಿನ ಡಿಪ್ಲೊಮಾ ಹೋಲ್ಡರ್ನಿಗೆ ಕೊಡ್ತಾ ಇದ್ರಂತೆ, ಅದು ಕೂಡ ಘೋಷಣೆ ಆಗಿದೆ. ಅದು ಕೂಡ ಒಂದು 4,000 ಕೋಟಿ ಆಗ್ಬೋದು. ಇನ್ನೂ ಮೇಜರ್ ಆಗಿ ಬರೋದು ಅಂದರೆ 8 ಗ್ರಾಮ್ ಚಿನ್ನವನ್ನು ಮದುವೆಯಾಗುವಂಥ ಒಂದು ಮಹಿಳೆಗೆ ಕೊಡುವಂಥದ್ದು, ಹುಡುಗಿ ಕೊಡುವಂಥದ್ದು. 8 ಗ್ರಾಮ್ ಗೋಲ್ಡ್ ಈಗ 1 ಗ್ರಾಮಿಗೆ 15,000 ರೂಪಾಯಿ, 14,000 ರೂಪಾಯಿ ಆಗುತ್ತೆ. ಅದು ಮೇಕಿಂಗ್ ಎಲ್ಲ ಸೇರಿ, ಎಲ್ಲ ಚಾರ್ಜ್ ಸೇರಿ ಒಂದು 18,000-19,000 ರೂಪಾಯಿ ಆಗುತ್ತೆ. ಅಂಥ ಟೈಮಲ್ಲಿ 8 ಗ್ರಾಮ್ ಚಿನ್ನವನ್ನು ಒಂದು ಮದುವೆಗೆ ಕೊಡೋದು ಹುಡುಗಿಗೆ. ತಮಿಳುನಾಡಿನಲ್ಲಿ ಪ್ರತಿ ವರ್ಷ ಸರಿಸುಮಾರು 4ರಿಂದ 5 ಲಕ್ಷ ಮದುವೆ ಆಗುತ್ತೆ. ಇದೆಲ್ಲದಕ್ಕೂ ಕೊಟ್ಟರೆ ಸರಿಸುಮಾರು ಅಲ್ಲೇ 50,000 ಕೋಟಿಯಷ್ಟು ಲೆಕ್ಕಾಚಾರ ಆಗುತ್ತೆ. ಒಂದು ಮದುವೆಗೆ ನಿಮಗೆ 1,40,000 ಹಣ ಕೊಡಬೇಕಾಗತ್ತೆ. ಒಂದು ಮನೆಯಲ್ಲಿ ಮದುವೆ ಆಯ್ತಂದರೆ ಆ ಹುಡುಗಿಗೆ 8 ಗ್ರಾಮ್ ಚಿನ್ನ, ಒಂದು ರೇಷ್ಮೆ ಸೀರೆ ಅಂದರೆ ಸರಿಸುಮಾರು 1,35,000 ರಿಂದ 40,000 ಕೋಟಿ, ಅಂದರೆ 1,25,000
1,25,000 ಅಥವಾ 1,30,000 ರೂಪಾಯಿ ಕೊಡಬೇಕಾಗತ್ತೆ. ಟೋಟಲ್ ಆಗಿ ಅದಕ್ಕೆ 50,000 ಕೋಟಿಯಷ್ಟು ಹಣ ಬೇಕಾಗತ್ತೆ. ಜೊತೆಗೆ ನವಜಾತ ಶಿಶುವಿಗೆ 1 ಗ್ರಾಮ್, ಒಂದು ಉಂಗುರ ಅಂತ ಹೇಳಿದ್ದಾರೆ, ಉಂಗುರ 1 ಗ್ರಾಮ್ ಕೊಡ್ತಾರೆ, 1.5 ಗ್ರಾಮ್ ಕೊಡ್ತಾರೆ, ಕನಿಷ್ಠ 1 ಗ್ರಾಮ್ ಅಂದರೂ ಕೂಡ ಅದರ ಬೆಲೆ ಎಷ್ಟಾಯಿತು? ಸುಮಾರು ತಮಿಳುನಾಡಿನಲ್ಲಿ 1 ವರ್ಷಕ್ಕೆ 10 ರಿಂದ 11 ಲಕ್ಷ ಮಕ್ಕಳು ಜನಿಸ್ತಾರೆ. ಆ ಎಲ್ಲ ಮಕ್ಕಳಿಗೂ ನವಜಾತ ಶಿಶುವಿಗೆ 1 ಗ್ರಾಮ್ ಚಿನ್ನ ಕೊಟ್ಟರು, ಅದು ಎಷ್ಟಾಯಿತು? ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಪ್ರತಿ ವರ್ಷ 15,000 ರೂಪಾಯಿ ಕೊಡ್ತಾರಂತೆ. ನಮ್ಮಲ್ಲಿ ಹೇಗೆ ಇಲ್ಲಿ ಗ್ಯಾರಂಟಿಗೆ ಅಥವಾ ಗೃಹಲಕ್ಷ್ಮಿಗೆ ವರ್ಷಕ್ಕೆ 24,000 ಕೊಡ್ತಾರೆ, ಅಂದರೆ ತಿಂಗಳಿಗೆ 2,000 ಅಂದರೆ 12 ತಿಂಗಳಿಗೆ ಅದು 24,000 ಇತ್ತು. ಅದೇ ರೀತಿಯಲ್ಲಿ ಒಂದು ಅಮೌಂಟಾಗಿ ಮಕ್ಕಳಿಗೆ 15,000 ರೂಪಾಯಿ ಕೊಡ್ತಾರಂತೆ. ಅದು ಕೂಡ ಒಂದು 20,000 ಕೋಟಿ ಆಗ್ಬೋದು. ಎಲ್ಲಿಂದ ತರ್ತಾರೆ ಇವನ್ನೆಲ್ಲ? ಬಸ್ ಫ್ರೀ ಇದೆ, ಎಲ್ಲ ಫ್ರೀ ಇದೆ. ಸುಮಾರು ಎಲ್ಲ ಗ್ಯಾರಂಟಿಗಳ ಹಣವನ್ನು ಕೂಡಿಸ್ಬಿಟ್ರೆ 1,25,000 ಕೋಟಿಯೋ 1,50,000 ಕೋಟಿ ಆಗುತ್ತೆ. ಸರ್ಕಾರದಲ್ಲಿ ಹಣನೇ ಇಲ್ಲ, ಎಲ್ಲವೂ ಫಿಕ್ಸ್ ಆಗಿಬಿಟ್ಟಿದೆ. ಈಗಿರುವಂಥ ಗ್ಯಾರಂಟಿಗಳಿಗೆ, ಚಿಕ್ಕ ಪುಟ್ಟ ಗ್ಯಾರಂಟಿಗಳ ಹಣ ಕೊಟ್ಕೊಂಡು ಈಗ ಮಹಿಳೆಯರಿಗೆ 1,000 ರೂಪಾಯಿ ಕೊಡ್ತಾ ಇದ್ರಂತ ಸ್ಟಾಲಿನ್ ಕೂಡ ಹೇಳ್ತಾರೆ. ಅದನ್ನಾದರೂ ಕೊಡಿ, ನಿಮ್ಮ ಹತ್ರ ಎಲ್ಲ ಕೊಡ್ಲಿಕ್ಕಾಗಲ್ಲ ವಿಜಯ್ ಅವರೇ, ಈಗ ಏನು ಅಧಿಕಾರ ಮಾಡಿ ಏನಾದರೂ 1,000 ರೂಪಾಯಿ ಅದನ್ನು ಕೂಡ ತಪ್ಪಲಿಕ್ಕೆ ಹೋಗ್ಬಿಡಿ ಅನ್ನುವಂಥ ಮಾತನ್ನು, ಒಂದು ವ್ಯಂಗ್ಯ ಭರಿತ ಮಾತನ್ನು ಹೇಳ್ತಿದ್ರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ತಮಿಳುನಾಡಿನ ಯುವ ರಾಜಕಾರಣಿ ಅಥವಾ ಒಂದು ರೆಬಲ್ ಆಗಿ ಹುಟ್ಕೊಂಡಿರುವಂಥ, ಅಥವಾ ಈ ರೆಜಿಮ್ ಅಧಿಕಾರವನ್ನು ಬದಲಾವಣೆ ಮಾಡಿ ಒಂದು ಹೊಸ ಬದಲಾವಣೆ ತರ್ತೇನೆ ಅಂತ ಹೊರಟಿರುವ ವಿಜಯ್ಗೆ ಒಂದು ಕಡೆ ಗವರ್ನರ್ ಅವರು ಅಪಾಯಿಂಟ್ಮೆಂಟ್ ಕೊಡ್ತಿಲ್ಲ, ಅಥವಾ ಪ್ರಮಾಣ ವಚನಕ್ಕೆ ಟೈಮ್ ಕೊಡ್ತಿಲ್ಲ, ಅಥವಾ ಪ್ರಮಾಣ ವಚನ ಮಾಡುವಂಥ ಒಂದು ಅವಕಾಶ ಕೊಡ್ತಿಲ್ಲ. ಜೊತೆಗೆ ಅಧಿಕಾರಕ್ಕೆ ಬಂದರೂ ಕೂಡ ಈ ಹಲವಾರು ಕೊಟ್ಟಂಥ ಗ್ಯಾರಂಟಿ ಇದೆಯಲ್ಲ, ಆ ಗ್ಯಾರಂಟಿಗಳು ಎಲ್ಲಿಂದ ಹಣ ತರ್ತೀರಿ? ಟೋಟಲ್ ಆಗಿ 1,50,000 ಕೋಟಿಯಷ್ಟು ಇದಕ್ಕೆ ಹಣ ಬೇಕಾಗುತ್ತೆ. ಆಲ್ರೆಡಿ ಈಗಿರುವಂಥ ಪರಿಸ್ಥಿತಿ ಎಲ್ಲವೂ ಕೂಡ ಫುಲ್ಫಿಲ್ ಆಗಿದೆ. 4,39,000 ಕೋಟಿಯಲ್ಲಿ ರೆವಿನ್ಯೂ ಜನರೇಟ್ ಆಗೋದು 3,39,000 ಕೋಟಿ. ಆಲ್ರೆಡಿ 1 ಲಕ್ಷ ಕೋಟಿ ಸಾಲ ಮಾಡಬೇಕು, ಆ ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಜೊತೆಗೆ 18% ಅಂದರೆ ಈ ಬಜೆಟ್ನ 18% ಪೇಮೆಂಟಿಗೆ ಹೋಗುತ್ತೆ, ಮಿಕ್ಕಿದಷ್ಟು ಪೆನ್ಷನಿಗೆ ಹೋಗುತ್ತೆ, ಮಿಕ್ಕಿದ ಬೇರೆ ಬೇರೆ ಆಲ್ರೆಡಿ ಫಿಕ್ಸ್ ಆಗಿದೆ. ಅದಕ್ಕೆ ತಿಂಗಳು ಇಷ್ಟು ಹಣ ಹೋಗಲೇಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿಯ ಮಧ್ಯೆ ಕೂಡ ನೀವು 1,50,000 ಕೋಟಿಯಷ್ಟು ಗಾತ್ರದ ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ ಅಂದರೆ ನಿಮ್ಮನ್ನು ದೇವರೇ ಕಾಪಾಡಬೇಕೆ ಹೊರತು ಬೇರೆ ಜನರಿಂದ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಜನರು ಜನವರಿಯಿಂದ ಅಥವಾ ಫೆಬ್ರವರಿ 28ಗೆ ಯುದ್ಧ ಸ್ಟಾರ್ಟ್ ಆಯಿತು. ಆ ಯುದ್ಧ ಸ್ಟಾರ್ಟ್ ಆದ್ಕೊಳ್ಳಿ ಗೋಲ್ಡ್ ರೇಟು ಗಗನಕ್ಕೇರ್ತು, ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಅಂಥ ಟೈಮಲ್ಲಿ ನೀವು ಗೋಲ್ಡ್ ಕೊಡ್ತೀನಿ, ಸಿಲಿಂಡರ್ ಕೊಡ್ತೀನಿ ಅಂದ್ಕೊಂಡು ಜನರಿಗೆ ಆಶ್ವಾಸನೆ ಕೊಟ್ಟು ಜನ ನಿಮ್ಮ ಮತ ಹಾಕ್ದಿರ್ತಾರೆ, ಮತ ಹಾಕಿದ್ದಾರೆ. ಯಾಕಂದರೆ ಗೋಲ್ಡ್ ಕೊಡ್ತಾರೆ, ಸಿಲಿಂಡರ್ ಕೊಡ್ತಾರೆ. ಯುದ್ಧದಲ್ಲಿ ಎರಡು ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಗೋಲ್ಡ್ ರೇಟು ಗಗನಕ್ಕೇರಿದೆ, ಗ್ಯಾಸು ಸಿಗ್ತಾ ಇಲ್ಲ. ಅಂಥ ಟೈಮ್ ಇಲೆಕ್ಷನ್ ಬಂತು, ಇಲೆಕ್ಷನಲ್ಲಿ ನಿಮಗೆ ಗೋಲ್ಡ್ ಕೊಡ್ತೀನಿ, ಗ್ಯಾಸ್ ಕೊಡ್ತೀನಿ ಅಂದಾಗ ನಿಮ್ಗೆ ಮತ ಹಾಕಿದ್ದಾರೆ. ಆದರೆ ಅಟ್ಲೀಸ್ಟು ಈ ಸಮಯದಲ್ಲಿ, ಈ ಕಷ್ಟದ ಸಮಯದಲ್ಲಿ ಬಜೆಟನ್ನು ಹೊಂದಿಸುವಂಥ ಟೈಮಲ್ಲಿ ನಿಮಗೆ CM ಆದರೂ ಕೂಡ ಈ ಗ್ಯಾರಂಟಿಗಳನ್ನ ಕೊಡಲಿಕ್ಕಾಗತ್ತಾ? ಒಮ್ಮೆ ನೀವೇ ಒಂದು ಯೋಚನೆ ಮಾಡಿದರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಜೊತೆಗೆ ನೀವು ಗ್ಯಾರಂಟಿ ಕೊಡಲಿಲ್ಲ ಅಂದರೆ ನೀವು ಕೂಡ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಜನರೇ ಹಾಗೆ ಪಾಪ ಏನು ಸಿಗುತ್ತಂತ ಮತ ಹಾಕ್ತಾರೆ. ಆದರೆ ಅಟ್ಲೀಸ್ಟು ಇದರಲ್ಲಿ ಹಾಫ್ ಮಾರ್ಕ್ ಆದರೂ ಮುಟ್ಟಿದರೆ 8 ಗ್ರಾಮ್ ಇಲ್ಲ 4 ಗ್ರಾಮರು ಕೊಡಿ, ಅಥವಾ ಚಿಕ್ಕ ಪುಟ್ಟದಾರು ಏನು ಅರೇಂಜ್ ಮಾಡಿದ್ರೆ ಜನಕ್ಕೆ ಸ್ವಲ್ಪ ಸಮಾಧಾನ ಆಗುತ್ತೆ ಹೊರತು ಏನೂ ಕೊಡಲಿಲ್ಲ ಅಂದರೆ ಮತ್ತೆ ವಿಜಯ್ ಅನ್ನುವಂಥ ಒಂದು ಒಳ್ಳೆಯ ಆಶಾದಾಯಕ ಬೆಳವಣಿಗೆ ನಾಯಕ ಮತ್ತೊಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.